ಇತ್ತೀಚೆಗೆ ತಂತ್ರಜ್ಞಾನ ಬೆಳೆದಂತೆ ಸುದ್ದಿ ಮಾಧ್ಯಮವು ಕೂಡ ಹಲವು ರೀತಿಯಲ್ಲಿ ತೆರೆದುಕೊಳ್ಳುತ್ತಿವೆ. ಹೀಗಾಗಿ ಬೆರಳತುದಿಗೆ ಎಲ್ಲವೂ ಬಂದು ನಿಂತಿದೆ. ಹೀಗೆ ಜನಸಾಮಾನ್ಯರಿಂದ ಹಿಡಿದು ಪ್ರತಿಯೊಬ್ಬರು ಇಂದು ಡಿಜಿಟಲ್ ಲೋಕದತ್ತ ಮುಖ ಮಾಡಿದ್ದಾರೆ. ಹೀಗೆ ಸೋಷಿಯಲ್ ಮೀಡಿಯಾದ ಒಂದು ಭಾಗವಾಗಿರುವ ಯೂಟ್ಯೂಬ್ ಚಾನೆಲ್ ಕೂಡ ಜನಸಾಮಾನ್ಯರಿಗೆ ಅತಿ ವೇಗದಲ್ಲಿ ತಲುಪುತ್ತಿದ್ದು, ಹಲವು ಯೂಟ್ಯೂಬ್ ಚಾನೆಲ್ಗಳು ಮಾಧ್ಯಮ ಕ್ಷೇತ್ರಕ್ಕೆ ಪಾದಾರ್ಪಣೆಗೊಳ್ಳುತ್ತಿವೆ. ಹೀಗೆ ಮುದ್ದೇಬಿಹಾಳದ ಮಾಧ್ಯಮ ಕ್ಷೇತ್ರಕ್ಕೂ ಕೂಡ ನೂತನವಾಗಿ ದಿ ಮಾಸ್ಟರ್ ನ್ಯೂಸ್ ಎಂಬ ಶೀರ್ಷಿಕೆ ಯೂಟ್ಯೂಬ್ ಚಾನೆಲ್ ಪಾದಾರ್ಪಣೆಗೊಳ್ಳುತ್ತಿದೆ. ನಿನ್ನೆಯಷ್ಟೇ ನಗರದ ನಂದಿನಿ ಫಂಕ್ಷನ್ ಹಾಲಿನಲ್ಲಿ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ಚಾನೆಲ್ ಲೋಗೋ ಹಾಗೂ ನೂತನ ವರ್ಷದ 2024ನೇ ಸಾಲಿನ ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ಇದೇ ವೇಳೆ ವಾಹಿನಿಯ ಸಂಪಾದಕರಾದ ಮಕ್ಬೂಲ್ ಬನ್ನಟಿ ಹಾಗೂ ಮುತ್ತು ಟಕ್ಕಳ್ಕಿ ಮತ್ತು ಅಬ್ದುಲ್ ಡೋನೂರ್ ಅವರನ್ನು ಚಾನೆಲ್ ಲೋಗೋ ಮತ್ತು ದಿನದರ್ಶಿಕೆಯನ್ನು ಬಿಡುಗಡೆಗೊಳಿಸಿದ ಗಣ್ಯರು ಶುಭ ಹಾರೈಸಿದರು. ಹೊಸ ವರ್ಷದ ದಿನದರ್ಶಿಕೆ ಕ್ಯಾಲೆಂಡರ್ ಬಿಡುಗಡೆಯನ್ನ ವೇದಿಕೆ ಮೇಲೆ ಆಶೀರ್ವಾಗಿರುವ ಎಲ್ಲ ಗಣ್ಯಮಾನ್ಯರು ಬಿಡುಗಡೆಯನ್ನ ಮಾಡಿದ್ದಾರೆ. ಈಗ ಲೋಗೋ ಬಿಡುಗಡೆ ಕಾರ್ಯಕ್ರಮವನ್ನು ಮಾತೇಶ್ ಬುಧಾಮಠ ಆದಿಯಾಗಿ ವೇದಿಕೆ ಮೇಲೆ ಆಶೀರ್ವಾಗಿರುವ ಮುದ್ದೇಬಿಹಾಳದಲ್ಲಿ ಲೋಕಾರ್ಪಣೆಗೊಳ್ಳುತ್ತಾ ಇದೆ. ತಮ್ಮ ಪ್ರೀತಿಯ ಚಪ್ಪಳಗಳು ಬರಲಿ. ಧನ್ಯವಾದಗಳು. ಮಾಸ್ಟರ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಮ್ಮೆಲ್ಲರ ಶುಭ ಹಾರೈಕೆ ಇರಲಿ ಅಂತೇಳಿ ಕೇಳ್ಕೊತಾ ಇದ್ದೇನೆ. ನಗರದ ಬಸವೇಶ್ವರ ವೃತ್ತದಲ್ಲಿರುವ ನಂದಿನಿ ಫಂಕ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಜರುಗಿದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಡಿವೈಎಸ್ಪಿ SS ಹುಲ್ಲೂರ್ ಅವರು, ಇಂದು ಮಾಧ್ಯಮ ಕ್ಷೇತ್ರ ಕಲುಷಿತವಾಗಬಾರದು, ಇದರಿಂದ ಜನಸಾಮಾನ್ಯರ ಬದುಕಿಗೆ ಬೆಲೆ ಇಲ್ಲದಂತಾಗುತ್ತದೆ ಎಂದರು. ಸತ್ಯವನ್ನು ನಿರ್ಭೀತಿಯಿಂದ ಬರೆಯುವ ಗುಣವನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ಇನ್ನು ನಿಮ್ಮ ಜೀವನದಲ್ಲಿ ಹಲವು ಸವಾಲುಗಳು ಎದುರಾಗುತ್ತವೆ, ಅವುಗಳನ್ನು ಮೀರಿ ಬೆಳೆಯಬೇಕು ಎಂದರು. ಇನ್ನು ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದು ಸಮಾಜಮುಖಿ ಕಾರ್ಯವಾಗಿದೆ ಎಂದು. ಮಾಧ್ಯಮದಲ್ಲಿ ಭಕ್ತರ ಎಲ್ಲರಿಗೆ ವರ್ಚಸ್ವರವರೆಗೆ ಕತ್ತಿ ಪಣ್ಣದವಳುಂಟು ಶಕ್ತಿ ಸಹಜದ ವ್ಯಕ್ತಿ ಪ್ರಭಾವವಿ ಲೋಕ ಚರಿತೆಯ ಕೀಲು ಹಸ್ತವದು ದೈವಕಲೋ ಮಂಕುತಿಮ್ಮ ಅಂತ ಹೇಳಿ ಎಷ್ಟು ಮಾರ್ಮಿಕವಾಗಿ DVG ಅವರು ಹೇಳಿದ್ದಾರೆ. ಆಮೇಲೆ ವಿಡಿಯೋವನ್ನು ದುಡ್ಡು ಕೊಟ್ಟು ಖರೀದಿ ಮಾಡಬಹುದು, ತಬಲಾವನ್ನು ದುಡ್ಡು ಕೊಟ್ಟು ಖರೀದಿ ಮಾಡಬಹುದು, ಆ ಸಂಗೀತ ಹಾರ್ಮೋನಿಯಂ ದುಡ್ಡು ಕೊಟ್ಟು ಖರೀದಿ ಮಾಡಬಹುದು. ಬಟ್ ಬಾರಿಸೋದನ್ನು ಖರೀದಿ ಮಾಡಕ್ ಆಗ್ತದೆ ಯಾರ ಕಡೆನಾ? ಸಾಧ್ಯನೇ ಇಲ್ಲ. ಅಂತ ಒಂದು ಶಕ್ತಿ ಈ ಮಾಧ್ಯಮಕ್ಕಿದೆ. ಅವರು ಸ್ವಹಿತಾಸಕ್ತಿಯಿಂದ ಬಂದಾಗ ಮಾತ್ರ ಅದು ಹೊರಗೆ ಬರ್ಲಿಕ್ಕೆ, ಅದು ಯಾವುದೇ ವೃತ್ತಿ ಯಾವುದೇ ರಂಗಗಳಲ್ಲಿ ಅಂತ ಒಂದು ಶಕ್ತಿ ಈ ಮಾಧ್ಯಮ ರಂಗಕ್ಕಿದೆ. ಇನ್ನು ಇದೇ ವೇಳೆ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ನ್ಯಾಯವಾದಿ KM ರಿಸಾಲ್ದಾರ್ ಅವರು, ಪತ್ರಕರ್ತರು ಸತ್ಯಕ್ಕೆ ಅನುಗುಣವಾಗಿ ಬರೆಯಬೇಕು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವನೇ ನಿಜವಾದ ಪತ್ರಕರ್ತ. ಸತ್ಯ ಸಂಗತಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತಾಗಬೇಕು. ರಾಜಿ ಸಂಧಾನ ಎಂಬ ಈ 2 ಪದಗಳಿಗೆ ಅವರು ವಿರುದ್ಧವಾಗಿ ನಡೆದುಕೊಳ್ಳಬೇಕು. ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿ ಸತ್ಯ ಸಂಗತಿಗಳನ್ನು ಬಿತ್ತರಿಸುವಾಗ ಬರುವ ಅಡ್ಡಿ ಆತಂಕಗಳನ್ನು ಎದುರಿಸಿ ಧೈರ್ಯದಿಂದ ಮುನ್ನುಗ್ಗಬೇಕು. ಹಣದಾಸೆಗೆ ಕೈ ಚಾಚುವಂಥ ಸಂಸ್ಕೃತಿಯನ್ನು ಬಿಡಬೇಕು. ಆಗ ಮಾತ್ರ ಆತ ನಿಜವಾದ ಪತ್ರಕರ್ತನಾಗಲಿಕ್ಕೆ ಸಾಧ್ಯ ಎಂದರು. ನಮಗೆ ಧೈರ್ಯ ತುಂಬುವಂತ 4 ಜನ ಗೆಳೆಯರನ್ನ ಸಾಕು, ನಾವು ತಪ್ಪಿಸ್ತೀವಿ. ನನ್ನ ಪತ್ರಿಕೆ ಬಿಡುಗಡೆ ಮಾಡಿದ್ರು ಡಾಕ್ಟರ್ ಮುಲ್ಲಾ ಮತ್ತು MM ಸಜ್ಜನ್ ಅವರು ಒಂದು ಪತ್ರಿಕೆ ಬಿಡುಗಡೆ ಮಾಡಿದ್ರು. ಅದೇ ರೀತಿ ಒಂದು 2ನೇ ನ್ಯೂಸ್ ಚಾನಲ್ ಅವರ ನೇತೃತ್ವದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಸಮುದಾಯದಲ್ಲಿ ಕೆಚ್ಚದೆ ಮೊದಲಬೇಕು. ಯಾರೋ ಒಂದು ಆಯುಷ್ಯ ಮತ್ತು ಹಣದಾಸೆಗೆ ಬಲಿಯಾಗಬಹುದು. ನಮ್ಮ ಹತ್ರ ಒಂದು ಧೈರ್ಯ ಬಂದಿದ್ದರೆ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ಇದ್ದಾಗ ಬರಿಬೇಕು. ಬರೆಯುವಂತ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಆ ರಂಗದಲ್ಲಿ ನಾವೆಲ್ಲ ಪ್ರಯತ್ನ ಮಾಡೋಣ. ಇನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮಿತಿಯ ಸದಸ್ಯ DB ವಡವಡ್ಗಿ ಅವರು ಮಾತನಾಡಿ, ಪತ್ರಕರ್ತರು ಎಂದರೆ ಹಿಂದೆ ಸರ್ಕಾರವನ್ನೇ ಉರುಳಿಸುವಂಥ ಶಕ್ತಿ ಹೊಂದಿದ್ರು. ಇಂದು ರಾಜಕಾರಣಿಗಳು ಮಾಧ್ಯಮವನ್ನು ಆಳುವಂಥ ಶಕ್ತಿ ಹೊಂದುತ್ತಿರುವುದು ನಿಷಾದ ಎಂದರು. ಮನಸ್ಸಾಕ್ಷಿಗನುಗುಣವಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಪತ್ರಕರ್ತರು ಸಮಾಜಕ್ಕೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕು ಎಂದು ಕಿವಿ ಮಾತು ಹೇಳಿದರು. ಪತ್ರಕರ್ತರನ್ನೇ ಸರ್ಕಾರ ಅಲುಗಾಡಿಸುವಂತ ಪರಿಸ್ಥಿತಿ ಬಂದಿದೆ. ಈಗ ಅಂದ್ರೆ ಬದಲಾವಣೆ ಆಗ್ತಾ ಆಗ್ತಾ ಚಕ್ರ ತಿರುಗ್ತಾ ಇರುತ್ತೆ. ಹಿಂದಿಂದು ಮುಂದೆ, ಮುಂದಿಂದು ಹಿಂದೆ ಬರ್ತಾನೆ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಜೀವಂತ ಉದಾಹರಣೆ. ನಾವು P. ಲಂಕೇಶ್ ಅಂತಹ
ಒಬ್ಬ ಅತ್ಯಂತ ಪ್ರಭಾವಶಾಲಿ ಪತ್ರಕರ್ತರನ್ನ ಈ ಕರ್ನಾಟಕದಲ್ಲಿ ನೋಡಿದ್ದೇವೆ. ಅವರು ಏನಾದರೂ ಬರೆದು ಬಿಟ್ಟರು ಅಂತಂದ್ರೆ ಆ ಕಾಲದಲ್ಲಿ ಬಹಳಷ್ಟು ದೊಡ್ಡ ಚರ್ಚೆಯಾಗಿ ಎಷ್ಟೋ ಸಾರಿ ಸರ್ಕಾರ ಕೂಡ ಉರುಳಿ ಹೋಗುವಂತ ಪರಿಸ್ಥಿತಿಗಳನ್ನ ಇಲ್ಲಿ ಇರ್ತಕ್ಕಂಥ ಮಾಧ್ಯಮದವರು ಮತ್ತೆ ಹಿರಿಯರು ನೋಡಿರ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಪರಿಕಲ್ಪನೆ ಆಗಲಿ ಪರಿಭಾಷೆ ಆಗಲಿ ಬದಲಾವಣೆ ಆಗ್ತಾ 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 ಸಾಕಷ್ಟು ಜನ ಪತ್ರಿಕೋದ್ಯಮಕ್ಕೆ ಬರ್ತಾ ಇದ್ದಾರೆ. ಅಕ್ಷರಸ್ಥರಿಂದ ಹಿಡಿದು ವಿದ್ಯಾವಂತರವರೆಗೂ ಕೂಡ ಇವತ್ತು ಪತ್ರಿಕೆ ಅಂತ ಅನ್ನೋದು ಪತ್ರಿಕೋದ್ಯಮ ಅನ್ನೋದು ಬಹಳಷ್ಟು ಆಕರ್ಷಣೀಯ ಒಂದು ಉದ್ಯಮವಾಗಿ ಬದಲಾಗ್ತಾ ಇದೆ. ಇನ್ನು ಮಾಹಿನ್ ಮಾಧ್ಯಮ ಸಂಯೋಜನಾ ಸಂಸ್ಥೆ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡಾಕ್ಟರ್ IB ತಳ್ಳೋಳಿ ಅವರಿಗೆ ವೈದ್ಯ ರತ್ನ, ಹಳ್ಳೂರಿನ ಯಮನಪ್ಪ ಬಳವಾಟ್, ಯಲಗೂರದ ಮಹಾದೇವ ಹುಗಾರ್ ಅವರಿಗೆ ಆಯುರ್ವೇದ ರತ್ನ, ಕೆಸಾಪುರದ ಸಿದ್ಧಾರ್ಥ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ರಾಮಣ್ಣ ಖಾನಾಪುರ್, ಆದೇಶ್ ನಾಗರತ್ತಿ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನಿಸಿ ಸತ್ಕರಿಸಲಾಯಿತು. ಇದೇ ವೇಳೆ ಪ್ರಶಸ್ತಿ ಪುರಸ್ಕೃತ ಪರವಾಗಿ ಮಾತನಾಡಿದ ಡಾಕ್ಟರ್ MA ಮುಲ್ಲಾ ಅವರು, ವೈದ್ಯ ವೃತ್ತಿ ಭಗವಂತ ನೀಡಿದ ದೊಡ್ಡ ಕಾಣಿಕೆ. ವೈದ್ಯಕೀಯ ಸೇವಾ ಮನೋಭಾವ ಕಡಿಮೆ ಆಗುತ್ತಿರುವ ಈ ದಿನಮಾನಗಳಲ್ಲಿ ವೈದ್ಯರು ಕಾಯಕ ನಿಷ್ಠರಾಗುವುದು ಅಗತ್ಯವಿದೆ ಎಂದರು. ಯಾಕೆ ವೈದ್ಯರನ್ನು ಸನ್ಮಾನ ಮಾಡ್ತೀರಿ? ಯಾಕೆ ವೈದ್ಯ ವೃತ್ತಿಗೆ ಇಷ್ಟೇ ಗೌರವ ಇದೆ ಅಂದ್ರ, ವೈದ್ಯ ವೃತ್ತಿ ಅದು ಯಾವ ರೀತಿ ಅಂದ್ರ ಅದು ನಮಗೊಂದು ದಯಾಗಣ ಭಗವಂತ ನೀಡಿದ ಒಂದು ದೊಡ್ಡ ಕಾಣಿಕೆ ಆದ್ರೆ ತಪ್ಪಾಗಿಕ್ಕಿಲ್ಲ. ಇದೊಂದು ಒಳ್ಳೆಯ ಅವಕಾಶ. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ವೈದ್ಯರನ್ನು ಯಾವ ರೀತಿ ಕಾಣ್ತೀರಿ ಅಂದ್ರ, ವೈದ್ಯೋ ನಾರಾಯಣ ಅಂತ ಹೇಳ್ತೀರಿ, ವೈದ್ಯರನ್ನು ಎರಡನೇ ದೇವರು ಅಂತ ಹೇಳ್ತೀರಿ. ಆ ಸ್ಥಾನವನ್ನು ಕೊಡಬೇಕಾಗಿದ್ದರೆ ಆ ವೈದ್ಯರಲ್ಲಿ ಅರ್ಹತೆಗಳಿವೆ. ಇನ್ನು ಕಾಂಗ್ರೆಸ್ ಮುಖಂಡ YH ವಿಜಯಕರ್, ಡಾಕ್ಟರ್ ತಳ್ಳೋಳಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಕೊಳೆಕಲ್ ಅನಾಥಾಶ್ರಮದ ಹಜರತ್ ದಾವಲ್ ಮಲಿಕ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇದೇ ವೇಳೆ ಹಲವು ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರು, ವಾಟರ್ ಮ್ಯಾನ್ ಹಾಗೂ ಇತರರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ದಿ ಮಾಸ್ಟರ್ ನ್ಯೂಸ್ ಚಾನೆಲ್ ಸಂಪಾದಕ ಮಕ್ಬೂಲ್ ಬನ್ನಟ್ಟಿ ಹಾಗೂ ಸಂಸ್ಥೆ NP ಹಿರೇ ಕುರುಬರ್, AB ಡೋನೂರ್, HB ಟಕ್ಕಳಕಿ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಾಂತೇಶ್ ಬೂದ್ಯಾಳ್ಮಠ್, ಮುಖಂಡರಾದ ಸಿಕಂದರ್ ಜಾನ್ವೇಕರ್, ಮಂಜುನಾಥ್ ಕುಂದರ್ಗಿ, ಪುಂಡ್ಲಿಕ್ ಮೂರಾಳ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಇನ್ನು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ಅಭಿಮಾನಿಗಳು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಂಗಮೇಶ್ ಶಿವಣಗಿ, ಮಹಾಲಿಂಗಪ್ಪ ಹುಗಾರ್ ತಂಡದವರು ಪ್ರಾರ್ಥಿಸಿ ಸಂಗೀತ ಸೇವೆ ನೀಡಿದರು. ಹುಸೇನ್ ಮುಲ್ಲಾ ಸ್ವಾಗತಿಸಿದರು. ಶಿರ್ಶೈಲ್ ಹುಗಾರ್ ನಿರೂಪಿಸಿ ವಂದಿಸಿದರು. ಸೂರಜ್ ರಿಸಾಲ್ದಾರ್, ಸುನಾಮಿ TV, ಮುದೇಬಿಹಾಳ್.